ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಅವರ್ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ MS ವರ್ಡ್ನಲ್ಲಿ ಎಡರ್ ಆ್ಯಂಡ್ ಫೂಟರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನು ಎಡರ್ ಅಂದರೆ ಏನು, ಫೂಟರ್ ಅಂದರೆ ಏನು, ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅದಕ್ಕೆ ನಾವು ಏನು ಮಾಡಬೇಕು, MS ವರ್ಡನ್ನು ಓಪನ್ ಮಾಡ್ಕೋಬೇಕು. ಓಕೆ, ಎಡರಲ್ಲಿ ಏನೆಲ್ಲ ಯೂಸ್ ಇದೆ, ಎಡರೆಲ್ಲ ಯಾವ ರೀತಿ ವರ್ಕ್ ಮಾಡ್ಬೋದು ನಾವು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಎಡರ್ ಅಂದರೆ ಏನು? ಎಡರ್ ಅಂದರೆ ಟಾಪ್ ಆಫ್ ದಿ ಪೇಜ್. ಫುಟರ್ ಅಂದರೆ ಏನು? ಫುಟರ್ ಅಂದರೆ ಬಾಟಮ್ ಆಫ್ ದಿ ಪೇಜ್. ಎಲ್ಲಿದೆ ಎಡರ್ ಆ್ಯಂಡ್ ಫುಟರ್, ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ? MS ವರ್ಡ್ನ ಎಲ್ಲರೂ ವರ್ಕ್ ಮಾಡ್ತಿರ್ತೀವಿ, ಬಟ್ ಎಡರ್ ಆ್ಯಂಡ್ ಫುಟರ್ದು ನಮಗೆ ಯಾವ ರೀತಿ ಯೂಸಸ್ ಇದೆ ಅನ್ನೋದನ್ನು ನಾನು ಇವತ್ತಿನ ಸೆಷನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೋ ಫಾರ್ ಇನ್ಸರ್ಟಲ್ಲಿ ಎಡರ್. ಎಡರ್ ಮೀನ್ಸ್ ಟಾಪ್ ಆಫ್ ದಿ ಪೇಜ್, ಗೋ ಫಾರ್ ಎಡರ್. ಎಡರ್ಗೆ ಹೋಗಿ, ಎಡರಲ್ಲಿ ನಿಮಗೆ ಎಡರ್ ಮೀನ್ಸ್ ಟಾಪ್ ಆಫ್ ದಿ ಪೇಜ್. ಟಾಪ್ ಆಫ್ ದಿ ಪೇಜಲ್ಲಿ ಬರುವಂಥದ್ದನ್ನು ಹೆಡರ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮೆಟ್ಗಳು ನಮಗೆ ಸಿಗುತ್ತೆ. ರೆಡಿ ಎಡರ್ ಫಾರ್ಮೆಟ್, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ರೆಡಿ ಎಡರ್ ಫಾರ್ಮೆಟ್ಗಳು ಸಿಗುತ್ತೆ. ಏನಕ್ಕೆ ನಾವು ಎಡರ್ನ ಯೂಸ್ ಮಾಡ್ತೀವಿ? ಸಪೋಸ್ ನೀವೇನಾದರೂ ಬುಕ್ನ ಪ್ರಿಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಇದರಲ್ಲಿ, ನಿಮ್ಮ ಕಂಪನಿ ನೇಮಲ್ಲಿ. ಸೊ ಎಲ್ಲ ಪೇಜ್ಗೂ ನಿಮ್ಮ ಕಂಪನಿ ನೇಮ್ ಅಪ್ಲೈ ಆಗಬೇಕು ಅಂತ ಇದ್ದರೆ, ಸಪೋಸ್ ಇಯರ್ ಕೂಡ ಬೇಕು ಅಂದರೆ, ನಾನಿಲ್ಲಿ ಇಯರ್ದು ತೊಗೊಂಡಿದ್ದೀನಿ. ಇಲ್ಲಿ ಟುಡೇ, ಪಿಕ್ ದಿ ಡೇಟ್ August 31. ದೆನ್ ಇಲ್ಲಿ ಟೈಟಲ್ ಏನು, ನಾನೀಗ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್, ನಾನು ಬುಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್. ಓಕೆ, ಇದನ್ನು ನೀವು ಅಪ್ಲೈ ಮಾಡಿ, ದ್ಯಾನ್ ಎಂಟರ್, ಔಟ್ಸೈಡ್ನ ಕ್ಲಿಕ್ ಮಾಡಿ. ಸೊ ನೀವು ಹೊಸ ಹೊಸ ಪೇಜನ್ನು ಇನ್ಸರ್ಟ್ ಮಾಡ್ತಾ ಬನ್ನಿ. ಪ್ರತಿ ಪೇಜಲ್ಲೂ ಎಡರ್ ಅಪ್ಲೈ ಆಗಿರುತ್ತೆ. ಎಷ್ಟು ಪೇಜಸ್ನ ನೀವು ಇನ್ಸರ್ಟ್ ಮಾಡಿರ್ತೀರಾ, ಪ್ರತಿ ಪೇಜಲ್ಲೂ ಕೂಡ ನೋಡಿ ನಿಮಗೆ ಎಡರ್ ಅಪ್ಲೈ ಆಗಿದೆ. ಸೊ ಎಡರ್ ಮೀನ್ಸ್ ಟಾಪ್ ಆಫ್ ದಿ ಪೇಜ್ ಅಂತ ಕರಿತೀವಿ. ನಿಮಗೆ ಯಾವ ಥರ ಪ್ಯಾಟ್ರನ್ ಬೇಕು, ಆ ಪ್ಯಾಟ್ರನ್ಗಳು ನಿಮಗೆ ಸಿಗುತ್ತೆ ಎಡರಲ್ಲಿ. ಸೊ ರೆಡಿ ಫಾರ್ಮೆಟ್ ಪ್ಯಾಟ್ರನ್. ಓಕೆ, ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಆಗಿರ್ಬೋದು, ಆಥರ್ ನೇಮ್, ಕಂಪ್ನಿ ಅಡ್ರೆಸ್, ಪ್ರತಿಯೊಂದು ಪೇಜಲ್ಲೂ ನಿಮಗೆ ಅಪ್ಲೈ ಆಗಿರುತ್ತೆ. ನಿಮಗೆ ಯಾವ ಥರ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ನ ನೀವು ಚೂಸ್ ಮಾಡ್ಕೋಬೋದು. ಒಂದು ಪೇಜ್ಗೆ ಅಪ್ಲೈ ಮಾಡಿದರೆ ಪ್ರತಿ ಪೇಜಲ್ಲೂ ನಿಮಗೆ ಎಡರ್ ಅಪ್ಲೈ ಆಗುತ್ತೆ. ಓಕೆ, ಸೊ ನೀವು ಔಟ್ಸೈಡ್ನ ಕ್ಲಿಕ್ ಮಾಡಿದರೆ ಎಡರ್ ಅನ್ಆಕ್ಟಿವ್ ಆಗುತ್ತೆ, ಇನ್ಸೈಡ್ ಕ್ಲಿಕ್ ಮಾಡಿದರೆ ಎಡರ್ ಆ್ಯಕ್ಟಿವ್ ಆಗುತ್ತೆ. ಓಕೆ, ಎಡರ್ ಮೀನ್ಸ್ ಟಾಪ್ ಆಫ್ ದಿ ಪೇಜ್, ಫುಟರ್ ಮೀನ್ಸ್ ಬಾಟಮ್ ಆಫ್ ದಿ ಪೇಜ್. ಸೊ ಇದನ್ನು ಎಡಿಟ್ ಮಾಡ್ಬೋದಾ? ಎಡಿಟ್ ಹೇಗೆ ಮಾಡ್ಬೋದು, ಮತ್ತು ಬೇರೆ ಥರ ಫಾರ್ಮೆಟ್ ಮಾಡ್ಬೋದು, ಮತ್ತು ಲೆಟರ್ ಹೆಡ್ನ ನಾವು ಕ್ರಿಯೇಟ್ ಮಾಡ್ಬೋದು. ಹಾಗೆ ಫೂಟರ್ ಅಂದರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಇನ್ನೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಫುಲ್ ಕಂಟಿನ್ಯೂಟಿ ಆಗಿ ನೋಡ್ತಾ ಬನ್ನಿ. ಇವತ್ತಿನ ಸೆಷನಲ್ಲಿ ನಿಮಗೆ ಎಡರ್ ಆಫ್ ದಿ ಪೇಜ್ ಮೀನ್ಸ್ ಟಾಪ್ ಆಫ್ ದಿ ಪೇಜಲ್ಲಿ ಇರೋದು, ಹಾಗೆ ಒಂದು ಪೇಜಿಗೆ ಅಪ್ಲೈ ಮಾಡಿದರೆ ಪ್ರತಿ ಪೇಜಿಗೂ ಅಪ್ಲೈ ಆಗೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಬನ್ನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ ಫ್ಯೂಚರಲ್ಲಿ ಬರುವಂತಹ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ಫಾರ್ಮೇಷನ್ ಮಾಹಿತಿಗಳು, ತುಂಬ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇದೇ ರೀತಿ. ಹಾಗೆ ಇನ್ನೂ ಫೂಟರ್ ಬಗ್ಗೆ ತಿಳ್ಕೊಬೇಕು, ಹಾಗೆ ಲೆಟರ್ ಹೆಡನ್ನು ಮಾಡೋದನ್ನು ತಿಳ್ಕೊಬೇಕು ಅನ್ನೋದ್ರೆ ನೆಕ್ಸ್ಟ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬನ್ನಿ. ಥ್ಯಾಂಕ್ ಯು.